ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅನುಷಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಾರ್ನಿಂಗ್ ತುಂಬಾ ಬೇಗ ಸ್ಟಾರ್ಟ್ ಆಗಿದೆ. ಟೈಮ್ ಬಂದು 3 ಗಂಟೆ ಆ್ಯಂಡ್ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಪೂಜೆ ಮಾಡಿಸ್ಕೊಂಡು ಫಂಕ್ಷನ್ ಮಾಡೋಣ. ಗುಡ್ ಮಾರ್ನಿಂಗ್. ರೆಡಿ ಗೈಸ್, ಕಾಲು ಗೈಸ್ ಹೊರಡ್ತಾ ಇದ್ದೀವಿ. ಗೈಸ್ 5 ಗಂಟೆನೂ ಆಗಿಲ್ಲ, ಆಗಲೇ ದೇವಸ್ಥಾನದ ಹತ್ರ ಬಂದು ಈಗ ದರ್ಶನಕ್ಕೆ ನಿಂತ್ಕೊಂಡ್ಬಿಡ್ತಿದ್ದೀವಿ. ಮೊದಲಾಚಿ ಕೊಡಬೇಕಲ್ಲ, ಸ್ವಲ್ಪ ಬೇಗ ಬಂದ್ಬಿಟ್ಟು. ಆ್ಯಂಡ್ ದಿಸ್ ಇಸ್ ಕಬ್ಬಾಳಮ್ಮನ ಟೆಂಪಲ್. ಅಲ್ಲಿ ಲೈಟ್ ಕಾಣ್ತಿರೋದು ಬೆಟ್ಟ ಗೈಸ್, ಕೆಳಗಡೆ ಇರೋದು ಟೆಂಪಲ್ಲು. ಅಲ್ಲೊಂದು ಕಬ್ಬಾಳಮ್ಮ ಐತೆ, ಇಲ್ಲೊಂದು ಕಬ್ಬಾಳಮ್ಮ ಐತೆ. ಹೋಗ್ತಾ ಇದ್ದೀವಿ ಇಲ್ಲಿ ಸೈಡ್ ಹತ್ತಿ. ಆ್ಯಂಡ್ ಇಷ್ಟೊತ್ತಿಗೆ ಎಲ್ಲ ಓಪನ್ ಆಗಿದೆ ಇಲ್ಲಿ ಅಂಗಡಿ. 5 o'clock ಆಗಿದೆ ಈಗ. ಹೂನಾರಗಳು ಎಲ್ಲ ಓಪನ್ ಆಗಿದೆ. ಮುಟ್ಲಕ್ಕಿ ಕಟ್ತಿದ್ದೀವಿ ಗಾಯ್ಸ್ ಇಲ್ಲಿ. ನಾವು ಅಂದ್ಕೊಂಡು ನಾವೇ ಫಸ್ಟ್ ಬಂದಿದ್ದು ಅಂತ, ಬಟ್ ಅಲ್ಲಿ ತುಂಬ ಜನ 3 ಗಂಟೆಯಿಂದನೇ ಕಾಯ್ಕೊಂಡು ಕೂತಿದ್ರು. ಈ ಇಳಿಸು ಒಂದು ಸ್ವಲ್ಪ ಗೈಸ್. ನನ್ನ ವಿಡಿಯೋ ಮಾಡೋಕ್ಕೆ ನಮ್ಮ ಅಣ್ಣ ಟಾರ್ಚ್ ಹಿಡಿತಿದ್ದಾರೆ. ಕತ್ಲೇಲಿ ಕಾಣಿಸಲ್ಲ ಅಂತ. ಯಾಕೆ ಬೆಳಕಲ್ಲಿ ಕಾಣಿಸಲ್ಲ? ನಾನು ಈಗ ಆಫ್ ಮಾಡಿದ್ರು ಕಾಣಿಸ್ತಿಲ್ವಾ? ದೇವಸ್ಥಾನ ತೆಗಿಯೋಷ್ಟರಲ್ಲಿ ಟೈಮ್ 6 ಗಂಟೆ ಆಗಿತ್ತು. ಅವಾಗ ತಾನೇ ಮಹಾಮಂಗಳಾರತಿಗೆ ಎಲ್ಲರನ್ನೂ ಕರೆದ್ರು. ಆ್ಯಂಡ್ ನಾವು ಸೈಡಲ್ಲಿ ಕೂತ್ಕೊಂಡಿದ್ದೋ, ಇಷ್ಟು ಜನ ಬಂದಿರೋದೇ ಗೊತ್ತಿರಲಿಲ್ಲ. ನೋಡಿದ್ರೆ ಸೈಡಲ್ಲೆಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಸೈಡಲ್ಲಿ ಕೂತಿರೋದ್ರಿಂದ ಯಾರೂ ಕಾಣಿಸ್ಲೇ ಇಲ್ಲ. ಎಲ್ಲರೂ ಅಲ್ಲೂ ಮಾಡ್ತಾರೆ, ಇಲ್ಲೂ ಹಾಕ್ಸ್ಕೊಂತಾರೆ. ಬೈದವ್ರ ಚೆನ್ನಾಗಿತ್ತು, ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಸ್ವಲ್ಪ ರಶ್ ಆಗೋದ್ರು ಲಾಸ್ಟಲ್ಲಿ. ಸ್ವಲ್ಪ
ಕಬ್ಬಾಳಮ್ಮನ್ನ ತೋರ್ಸಕ್ಕೆ ಟ್ರೈ ಮಾಡಿದೀವಿ. ಇನ್ನೆಷ್ಟು ಜೋರಾಗಿ ಮಾತಾಡ್ತಿ? ಮೈಕ್ ಇಲ್ವಲ್ಲ? ಮೈಕ್ ಇಲ್ಲ, ಚಾರ್ಜ್ ಇಲ್ಲ. ವೆರಿ ಗುಡ್. ಗೈಸ್ ದರ್ಶನ ಇಲ್ಲ, ಇವಾಗ ಚೌಟ್ರಿ ಕಡೆ ಹೋಗೋದು. ಕಬ್ಬಾಳಮ್ಮನ ಬೆಟ್ಟ ಅದೇ, ಇಲ್ಲೇ ಕಬ್ಬಾಳಮ್ಮನ ಟೆಂಪಲ್ಲು, ಅದೇ ಬೆಟ್ಟ. ವೆದರ್ ನೋಡಿ ಗೈಸ್ ಯಾವ ಥರ ಐತೆ. ಮೇ ಬಿ 6-7 o'clock ಅನ್ಕೊತೀನಿ. ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ವಿಡಿಯೋ ನಮ್ಮ ಮೈದು ಕೊಟ್ಬಿಟ್ಟಿದೆ. ಈಗ ಹೋಯ್ತಾ ಇದೀವಿ ಗೈಸ್. ಗೈಸ್ ಮರಿ ತಪ್ಪಿಸ್ಕೊಂಡ್ಬಿಟ್ಟೈತೆ ಗೈಸ್, ಗೊತ್ತಾಯಿಲ್ಲ. ಬಂದ್ರ ನೀವು ಪಾಪ ಗೈಸ್. ಹೇಳ್ದೆ ಗೈಸ್, ರೆಡಿ ಆಗ್ತಿದೆ ಅಡುಗೆಗಳು. ನಾವಿನ್ನೂ ರೆಡಿ ಆಗಿಲ್ಲ. ಇಲ್ಲಿ ಟಿಫನ್ ಮಾಡ್ತಿದ್ದಾರೆ ಎಲ್ಲ. ಡಿ ಬಾಸ್ ಅವ್ರು ಫುಲ್ ಶಿಸ್ತಾಗಿ ಕೆಲಸ ಮಾಡ್ತಿದ್ದಾರೆ ಗೈಸ್. ನಮ್ಮ ಅಂಕಲ್ ಬಂದು ಕೆಲಸ ಮಾಡಿಕೊಡ್ತಿದ್ದಾರೆ. ಇದೀನಿ ರೀ, ನನ್ನಷ್ಟೇನು ಚೆನ್ನಾಗಿಲ್ಲ. ಕರೆಕ್ಟಾಗಿ ಹೇಳು. ಇಲ್ಲಿ ನನ್ನ ಜಡೆ ಅವ್ರು ಕೆಲಸ ಮಾಡ್ತಿದ್ದಾರೆ ಗೈಸ್. ನಾನು ರೆಡಿಯಾಗ್ಬಿಟ್ಟು ನಿಲ್ಲಿತಾವನೆ. ಅಣ್ಣ ಹೆಂಗೆ ಕಾಣಿಸ್ತಿದ್ದೀನಿ? ಈಗ ನನ್ನ ಜಡೆ ನೋಡು, ನಾನು ತೋರಿಸಿಲ್ಲ ನಾನು. ನನಗೆ ಬ್ಲಾಗ್ ಮಾಡೋಕೆ ಆಯ್ತಾ ಇಲ್ಲ, ಫುಲ್ ಬ್ಯುಸಿ ಇದ್ದೀನಿ. ನಾನು ಇವತ್ತು ಮಮ್ಮಿ ಕೈಲಿ ಜಡೆ ಹಾಕ್ಸ್ಕೊಂಡಿದ್ದೀನಿ. ಎಲ್ಲ ಬ್ಯುಸಿ ಅವರೇ ಗೈಸ್. ನನ್ನ ಫೋನ್ಗಳು ಹಾಕಿದ್ದೆ, ಏನೋ ಚಾರ್ಜ್ ಆಗಿಲ್ಲ. ಇದೇ ಸಾಕು, ರೂಮಲ್ಲಿ ಹಾಕಿದ್ದೆ. ಏನು ಹೆಂಗೆ ಕಾಣಿಸ್ತಿದ್ದೀನಿ ಸುಮ್ಮನೆ ಕರೆಕ್ಟಾಗಿ ಹೇಳ್ತೀನಿ. ಆಫ್ ಮಾಡಿ ವಿಡಿಯೋ. ಯಾರ ಕೃಷ್ಣನ ಹೆಂಗೆ ಕಾಣಿಸ್ತಿದ್ದೀನಿ? ಅವ ಸಂಡೆ ಬೇರೆ ಅದೇ ಇನ್ನು ತುಂಬ ಜನ ಎಲ್ಲರೂ ಸೇಮ್ ಮಾಡುವ ನೋಡಿ ಫ್ರೆಂಡ್ಸ್. ಫಂಕ್ಷನಲ್ಲಿ ಬ್ಯುಸಿ ಇದ್ದೀನಿ. ಬ್ಲಾಗ್ ಮಾಡಲ್ವ ಅಂತ ನೆನ್ಸ್ಕೊಂಡು ಮಾಡಿಸ್ಕೊತವ್ರೆ ಎಲ್ಲ ನಮ್ಮ ಫ್ಯಾಮಿಲಿ ಗೈಸ್. ಎಲ್ಲ ಬ್ಯುಸಿ ಇದ್ದೀವಿ, ಆದರೂ ಬ್ಲಾಗ್ ಮಾಡು ಅಂತ ಜ್ಞಾಪನಿಸ್ತಾವನೆ ಇದ್ದಾರೆ ಗೈಸ್. ಆಯ್ ಮಾಡು ಅಕ್ಕಂಗೆ ಇದಕ್ಕೆ ಆಯ್ ಮಾಡು ಮನೆ ಗೈಸ್. ನಮ್ಮ ಫ್ಯಾಮಿಲಿ ಎಲ್ಲ ಇದೆ ಗೈಸ್. ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟೆ, ಫುಲ್ ಎನರ್ಜಿ ಲೋ. ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಆಗೋಯ್ತು. ನಮ್ಮ ಮಮ್ಮಿ ಹೊರಡ್ತಿದ್ದಾರೆ ಗೈಸ್. ಬಾಯ್ ಫ್ರೆಂಡ್ ಅಲ್ಲ, ಈಗ ನಮ್ದು ಗಾಡಿ ಈಗ ನಾವು ಬಾಯ್ ಹೇಳ್ಬೇಕು. ರೂಢಿ ಆಗೋಯ್ತು. ಈಗ ನೀನು ಇವಾಗ ಇವಳಿಗೂ ಬಾಯ್ ಮರ್ತೋಯ್ತಿದ್ದೀನಿ ಗೈಸ್. ಎಲ್ಲ ಇವತ್ತು ಫಂಕ್ಷನ್ಗೆ ಬಂದಿರೋ 99% ಜನ ಎಲ್ಲರೂ ಕೇಳೋರೆ ಬ್ಲಾಗರ್.
ಈ ಕಳ್ಳಿ ಕೇಳ್ಬಿಟ್ಟು ಹಿಂದೆ ಉಸ್ಕೊಂತಾವಳೆ. ಊಟ ಆಯ್ತು ಗೈಸ್. ಬಟ್ ಸ್ವಲ್ಪ ಜನಕ್ಕೆ ಸಾಲ್ಟೇಜ್ ಆಗೋಯ್ತು. ಅಣ್ಣ ಸೇ ಆಯಿತು. ಆಯ್ ಮಾಡಿ ಅಣ್ಣ. ಬೇಳೆ ಸಾರು ಹಾಕೋ, ಮೂಳೆ ಸಾರು ಹಾಕೋ ಅಂದರೆ ಬೇಳೆ ಸಾರು ಹಾಕಿದ್ದೀವಿ. ಸಾರಿ, ಎದ್ದೆ ಹೊಂಟೋದ ಅವನು. ಕ್ಯಾಮ್ರಾ ಟರ್ನ್ ಮಾಡಿದ ತಕ್ಷಣ ಎದ್ದು ಹೊಂಟೋಯ್ತಾರೆ ಗೈಸ್, ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿದೀಯಣ್ಣ? ಬಾಳೆಹಣ್ಣು ಖಾಲಿ ಗೈಸ್. ಖಾಲಿ ಬಾಳೆಹಣ್ಣು ಹಿಡ್ಕೊ ಓಡಾಡ್ತವ್ರೆ. ಊಟ ಸ್ವಲ್ಪ ಸಾಲ್ಟೇಜ್ ಆಗೋಯ್ತು ಗೈಸ್, ಅಷ್ಟೇ. ಗೈಸ್ ಫೈನಲ್ ಟಚ್ ಅಪ್ ಫಂಕ್ಷನ್ಗೆ, ಯೂಟ್ಯೂಬ್ಗೆ ಸರಿ ಮತ್ತೆ ತಗೊಂಡು ನಡಿ ಗಾಡಿ, ನಾವು ಹೊಡ್ತೀವಿ ಬತ್ತೀವಿ ಕಣಿ. ಫೈನಲ್ ಟಚ್ ಅಪ್ ಗೈಸ್, ಎಲ್ಲರೂ ಹೊರಡ್ತಿದ್ದೀವಿ. ಚೌಟ್ರಿಯಿಂದ ಹೊರಡ್ತಾ ಇದ್ದೀವಿ. ಹಾಂ, ಕಾರ್ ಡ್ರೈವರ್ ಯಾರು ಇಲ್ಲ. ಗೈಸ್ ನಮ್ಮ ಮೈದ ಓಡಾಡಿ ಸುಸ್ತಾಗಿ ಹೋಗಿದ್ದಾರೆ ನಮ್ಮಣ್ಣ. ಇವಣ್ಣ ಏನಿಲ್ಲ ಆಮೇಲೆ ಗೈಸ್ ಬುಲೆಟ್ ಅಲ್ಲಿ ಏನ್ ಕ್ರೇಜಿಯಾಗಿ ನಿಂತಿದ್ದಾರೆ ಗೈಸ್. ನನ್ನ ಗಂಡ ಇನ್ನು ಕೆಲಸ ಮಾಡ್ತಾನೆ ಇದ್ದಾರೆ ಗಾಯ್ಸ್. ಅಣ್ಣನು ಪೋಸ್ ಕೊಟ್ಕೊಂಡು ನಿಂತಿದ್ದಾರೆ ಇಲ್ಲಿ. ಗಂಡ ಈ ಕೆಲಸ ಮಾಡ್ತಾನೆ, ಪಾಪ ಕೆಲಸ ಮಾಡ್ತಾನೆ. ಗಂಡ ಈಗ ಕೆಲಸ ಮಾಡ್ತಾರೆ, ಇನ್ನು ಕೆಲಸ ಮಾಡ್ತಾರೆ. ಇಡು ಮದುವೆ ಆಗೈತೆ ಗೈಸ್, ಆದರೂ ಚಿಕ್ಕ ಮಕ್ಕಳಾಟ ಬಿಟ್ಟಿಲ್ಲ ಗೈಸ್. ನಮ್ಮೂರು ಗೈಸ್, ಎಲ್ಲಿಯೂರು ತವರು ಮನೆ. ಈಗ ಹಾಂ, ತವರೂರಾಗೋಗೈತೆ ಇದು. ಮಾರಮ್ಮನ ದೇವಸ್ಥಾನ ಗಾಯ್ಸ್. ಅಯ್ಯಯ್ಯಯ್ಯೋ, ನಮ್ಮೂರ್ ನಾಯಿ ನೋಡಿ ಗೈಸ್. ಓ, ನಮ್ಮೂರ್ಗೆ ಹೊಸ ರೋಡ್ ಹಾಕವ್ರು ನೋಡಿ ಗೈಸ್. ಜಸ್ಟ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊತಾ ಇದ್ದೀವಿ. ಐ ಆಮ್ ಸೂಪರ್ ಟಯರ್ಡ್. ಇವತ್ತಂತೂ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಹೇಳ್ದವರು ಆಲ್ಮೋಸ್ಟ್ ಆಲ್ ಎಲ್ಲ ಬಂದಿದ್ರು. ಎಲ್ಲರೂ ಚೆನ್ನಾಗಿ ಮಾತಾಡಿಸಿ ಖುಷಿ ಆಯಿತು ಎಲ್ಲರಿಗೂ. ಗೈಸ್ ಇವತ್ತೊಂದೇ ದಿನ ಗೈಸ್, ಅಷ್ಟೊತ್ತ ಇರೋದು. ಇನ್ನೊಂದು 2 ನಿಮಿಷ ಇರೋದು ಈ ಕೂತು. ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಮೈ ಅವತಾರ. ಸೂಪರ್ ಟಯರ್ಡ್. ನಾವಂತೂ ಫುಲ್ ಎಲ್ಲ ಸುಸ್ತಾಗಿ ಹೋಗಿದ್ವಿ. ಜಸ್ಟ್ ಮನೆಗೆ ಬಂದು ಡ್ರೆಸ್ಗಳು ಚೇಂಜ್ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ಗೈಸ್. ಬಾಯ್.